साहब आपको बुलाते हैं। हाँ? मालिक ಸರ್ ಏನ್ರಿ 4 ವಾರ ರಜಾ ಬೇಕು ಅಂತ ಕರ್ಕೊಂಡಿದ್ದೀರಲ್ಲ, ಯಾವನ್ರಿ ಕೊಡ್ತಾನೆ? ಸರ್ ನಾನು ಮೈಸೂರು ಬಿಟ್ಟು 8 ವರ್ಷಗಳಾಯ್ತು. ನನಗೂ ಬಂಧು ಬಳಗ ಅಂತ ನಮ್ಮ ಅಕ್ಕ ಭಾವ ಇದ್ದಾರೆ, ಅವ್ರನ್ನ ನೋಡೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ನೀವ್ ಇಷ್ಟು ದಿವಸ ಹೊರಟಾದ್ರೆ ನಿಮ್ ಕೆಲಸ ಯಾರೇ ಮಾಡ್ತಾರೆ ಇಲ್ಲಿ? ನಾನು ಮ್ಯಾನೇಜರ್ಗೆ ಹೇಳಿದ್ದೀನಿ, ಎಲ್ಲ ಮ್ಯಾನೇಜ್ ಮಾಡ್ಕೋತೀನಿ ಅಂತ ಹೇಳಿ. ನೀವ್ ಯಾರೇ ಅದನ್ನೆಲ್ಲ ಹೇಳೋದಕ್ಕೆ ಆಗುದಿಲ್ಲ. ಅಷ್ಟು ದಿವಸ ರಜಾ ಕೊಡೋದಕ್ಕೆ ಆಗುದಿಲ್ಲ. ಆಗೋದಿಲ್ಲ ಸರ್, ನನ್ನ ಇವತ್ತಿನ ಸ್ಥಿತಿ ನಮ್ಮ ಅಕ್ಕ ಭಾವನೆ ಕಾರಣ. 4 ವಾರವಾದ್ರೂ ಅವ್ರ ಜೊತೆಲಿ ಇದ್ದೇ ಇರ್ಬೇಕು ನಾನು. ಆಯ್ತು, ರಜಾ ಮುಗಿಸ್ಕೊಂಡು ಬೇಗ ಬಂದ್ಬಿಡಿ. ಥ್ಯಾಂಕ್ ಯು. ಯಾರು ಇಲ್ಲ, ನಾನು ನಿಮ್ಮವನೇ. ಏನ್ ಮಾಡಿ, ಏನ್ ನಿನ್ ಹೆಸರು? ರವಿ ಬಾರೋ, ಬಾಬಾ ಬಾಬಾ ನೋಡ್ರಿ ಯಾರು ಬಂದಿರೋದು. ಇಷ್ಟು ವರ್ಷಕ್ಕಾದ್ರೂ ನಿಂಗೊಬ್ಬ ಅಕ್ಕ ಇದ್ದಾಳಂತೆ ಜ್ಞಾಪಕ ಬಂತಲ್ಲ. ಏನಪ್ಪ ರವಿ, ವೆಲ್ಕಮ್ ಮೈ ಬ್ರದರ್ ಇನ್ ಲಾ, ವೆಲ್ಕಮ್. ಹೇಗಿದ್ದೀರಿ ಭಾವ? ಚೆನ್ನಾಗಿದ್ದೀನಿ. ಆರೋಗ್ಯ ಹೇಗಿದೆ? ಚೆನ್ನಾಗಿದೆ. ಗುಡ್. ಎಷ್ಟು? 5 ರೂಪಾಯಿ ಸರ್. 5 ರೂಪಾಯಿ? ಓ, 4 ಮೀನಿ ಅಲ್ವಾ? ಏನಕ್ಕ ತೆಂಗಿನ ಮರ ಬೆಳೆದು ಬಿಟ್ಟಿದ್ದಾಳೆ ನಿನ್ ಮಗಳು? ನೀನೇನ್ ಮಹಾ, ನೀನು ಬಹಳ ಬದಲಾಗ್ಬಿಟ್ಟಿದ್ಯಲ್ಲ. ಬದಲು ಇಲ್ಲ, ಅದು ಇಲ್ಲ, ಮೊದಲಿದ್ದ ಹಾಗೆ ಇದ್ದೀನಿ. ನಿಮ್ಮ ಮಾವ ಕಣೋ. ಏನ್ ನೋಡ್ತಾ ಇದೀಯಾ? ಈ ಪೆಟ್ಟಿಗೆ ಬೇಗ ತಗೊಂಡು ಹೋಗೆ. ಅಯ್ಯೋ, ನಾನ್ ತಗೋತೀನಿ. ಬೇಡಪ್ಪ, ಬಾ ರವಿ ಬಾ. ಅಲ್ವಾ ರವಿ, ಏನು ಹೀಗೆ ದಿಢೀರಿಂದ ಪ್ರತ್ಯಕ್ಷ ಆಗ್ಬಿಟ್ಟೆ? ನಿಮ್ಮನ್ನೆಲ್ಲ ನೋಡ್ಬೇಕು ಅನ್ಸುತ್ತ. ಅಲ್ಲ ಕಣೋ ರವಿ, ಬರೋ ಒಂದ್ ಕಾಗ್ತಾನಾದ್ರೂ ಬರಿಬಾರ್ದಾಗಿತ್ತೇನು? ಇವನ್ನ ಸ್ಟೇಷನ್ಗಾದ್ರೂ ಕಳಿಸ್ತಿದ್ದೆ. ಟೆಲಿಗ್ರಾಮ್ ಕೊಟ್ಟಿದ್ನಲ್ಲಕ್ಕ? ಸರ್ ಟೆಲಿಗ್ರಾಮ್ ಯಾರ್ದಿರ್ಬೋದು? ಟೆಲಿಗ್ರಾಮ್. ಓ, ನಂದೆ ಅಂತ ಕಾಣುತ್ತೆ. ನಾನು ಇಲ್ಲಿ ಬಂದ ಮೇಲೆ ಅದು ಬಂದಿದೆ. ಓ, ನಿಂದೆಪ್ಪ? ನಂತೆಲ್ಲ ನಾನು ಹೇಳಿಲ್ಲ. ಗುಂಡಿಗೆ ಇವಾಗಲೇ ಬಂತಲ್ಲ, ನಾನು ನಿನ್ನಿಂದ ಹೊರಡೋ ದಿವಸ ಬರ್ಲಿಲ್ವಲ್ಲ ಸತ್ಯ. ಅರೈವಿಂಗ್ ಮಂಡೇ ಬೈ ಮೇಲ್ ರವಿ. ಏನ್ ಮಾಡೋಕ್ಕಾಗುತ್ತೆ? ಸರಿ ಸರಿ, ಹೋಗಿ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸ್ಕೊಂಡು ಬಾ. ಬಿಸಿಬಿಸಿಯಾಗಿ ಊಟ ಮಾಡುವಂತೆ. ಆಯ್ತು. ಲೇ ವಸಲ, ಸ್ನಾನಕ್ಕೆ ನೀರು ತುಂಬಿಡೆ. ರೆಡಿ ರೆಡಿ, ಮಡೆ ಮೇಲೆ ರೂಮ್ ರೆಡಿ. ರವಿಗೆ 2 ಸ್ಪೂನ್ ತುಪ್ಪ ಹಾಕಿ, ನಿನ್ ಗಂಟೆನು ಹೋಗಲ್ಲ. ಯಾವ ಕೆಲ್ಸನಾದ್ರೂ ಹೇಳ್ ಮಾಡಿಸ್ಬೇಕೆ ಹೊರತು ತಾನಾದ್ರೂ ಮಾಡೋ ಬುದ್ಧಿ ನಿಲ್ವಲ್ಲ. ಅನ್ನ ಆರೋಗ್ತಿದೆ, ಹುಳಿ ತಂದು ಬರ್ಸು. ಏನ್ ಮರಿ ಜಮಾಯಿಸು. ಜಮಾಯಿಸ್ತೀನಿ. ತಗೋ. ಅಕ್ಕ, ಈ ಸೀರೆ ನಿನಗೆ ಚೆನ್ನಾಗಿದೆಯಾ ನೋಡು. ಎಷ್ಟು ಚೆನ್ನಾಗಿ ಆರಿಸಿದ್ಯೋ ರವಿ, ನಂಗೆ ಇಷ್ಟವಾದ ಬಣ್ಣ. ಡೆಲ್ಲಿ ಜೀವನ ಹೇಗೆ ರವಿ? ಏನ್ ಜೀವನ ಭಾವ, ದುಡ್ಡಿದ್ರೆ ಎಲ್ಲಾ ಊರ್ನಲ್ಲೂ ಜೀವನ ಚೆನ್ನಾಗಿರುತ್ತೆ. ಅದು ಕಮ್ಮಿ ಆಯ್ತು ಅಂದ್ರೆ ಹುಟ್ಟುದೂರು ಕಷ್ಟ ಅನ್ಸುತ್ತೆ. ಒಳ್ಳೆ ಅನುಭವದ ಮಾತು ಅಲ್ಲ? ಇದು ನಿಮಗೆ ಜುಬ್ಬಾ ಪೈಜಾಮ. ಪೈಜಾಮ? ಓ ಸಾರಿ, ಜುಬ್ಬಾ ಪಂಚೆ. ಇದಕ್ಕೆಲ್ಲ ಯಾಕೆ ಖರ್ಚು ಮಾಡಿದ್ಯೋ? ಇರ್ಲಿ ಭಾವ. ರಾಘವೇಣಿ, ಇದು ನಿನಗೆ ಸೈಜ್ ಸರ್ ಹೋಗುತ್ತೋ ಇಲ್ವೋ ನೋಡ್ಕೊ. ಸ್ಪೆಷಲ್ ಪಂಜಾಬಿ ಡ್ರೆಸ್. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮಾವ. ನಮ್ಮ ಹೆಣ್ಮಕ್ಳಿಗೆ ಯಾಕಪ್ಪ ಈ ಡ್ರೆಸ್ ಎಲ್ಲ? ಲಕ್ಷಣವಾಗಿ ಒಂದ್ ಸೀರೆ ಇದ್ರೆ ಸಾಕು. ಹಾಕೊಳ್ಳಿ ಬಿಡ್ರಿ, ಈ ವಯಸ್ಸಿನಲ್ಲಿ ಅಲ್ಲದೆ ಮದುವೆ ಆದ್ಮೇಲೆ ಹಾಕೊಳ್ತಾರ. ಈಗ ನೀವು ನಾನು ಹಾಕೊಳ್ಳಕ್ಕಾಗತ್ತಾ? ನನಗೇನ್ ತಂದಿದ್ಯಾ ಮಾವ? ನಿನಗಂಬರಿ ಕೊಡ್ತೀನಿ. ಗನ್ನು, ಮಾತು, ಕಾರು ತಗೋ. ಈ ಬ್ಯಾಗೆ ನಿಂದು. ಬೇಡ ಬೇಡ ಅಲ್ಲ. ಹಾಗೆ ನೋಡು, ನೋಡೋಣ ಹೇಗೆ ಹೊಡಿತಾನ. ಹೋಗ್ಲಿ ಬಿಡೆ, ಅದಕ್ಕೆ ಯಾಕೆ ಅಷ್ಟೊಂದು ಬಾಯಿ ಪಡ್ಕೊತೀಯ? ಅವ್ನ್ ಗೊತ್ತಾಗ್ಲಿಲ್ಲ. ಹೋಗಪ್ಪ, ನೀನ್ ಆಡ್ಕೊ. ಬಿಟ್ಟು ಹೊರಗಡೆ ಹೋಗಿ ನೀನ್ ಆಡ್ಕೊಪ್ಪ. ತಗೋ ನಿನ್ ಬ್ಯಾಗ್. ಹೊರಗಡೆ ಬಾ, ಇನ್ನೊಂದು ಕೊಡ್ತೀನಿ. ಹಾಕಿ ನೋಡು. ರವಿ, ಯಾಕಪ್ಪ ಇದಕ್ಕೆಲ್ಲ ಇಷ್ಟೊಂದು ಖರ್ಚು ಮಾಡಿದೆ? ಮಾಡ್ಲಿ ಬಿಡ್ರಿ, ಅವ್ರಿಗೆ ತಾನೇ ನಾವಲ್ದೆ ಇನ್ಯಾರಿದ್ದಾರೆ? ಏನೇ ಹೀಗೆ ಕಂಬ ನಿಂತಾಗ ನಿಂತ್ಕೊಂಡ್ಬಿಟ್ಟೆ? ಹೋಗಿ ಎಲ್ರಿಗೂ ಕಾಫಿ ತಂದ್ಕೊಡೆ. ಹೋಗು. ಮಾವ ಮಾವ, ಇದೇನ್ ಮಾವ?
ಕ್ಯಾಸೆಟ್ ಎಲ್ಲಿತ್ತು? ಬ್ಯಾಗ್ ಒಳಗೆ. ಬ್ಯಾಗ್ನಲ್ಲಿತ್ತ? ಇದೇನ್ ಆಟ ಆಡೋದ? ಅಲ್ಲಪ್ಪ, ಇದರಲ್ಲಿ ದೆಹಲಿನಲ್ಲಿದ್ದಾಗ ನಾನು ರೇಡಿಯೋನಲ್ಲಿ ಟೆಲಿವಿಷನ್ ನಲ್ಲಿ ಹಾಡೋ ಹಾಡುಗಳಿವೆ. ಎಲ್ಲಿ ಮತ್ತೆ ಕೇಳ್ತದಲ್ಲ? ಅಲ್ಲಾಡ್ಸಿದ್ರೆ ಹೇಗೆ ಕೇಳುತ್ತೆ? ಇದಕ್ಕೆ ಜೀವ ಕೊಡ್ಬೇಕು, ಜೀವ. ಎಲ್ಲಿದೆ ಜೀವ? ಇದು ಟೇಪ್ ರೆಕಾರ್ಡ್. ಇದನ್ನ ಇದರಲ್ಲಿ ಹಾಕಿದ್ರೆ ಹಾಡು ಬರುತ್ತೆ, ಕೇಳ್ಬಹುದು. ಹಾಕ್ಲಾ? ಹಾಕು. ಡೇಂಜರ್. ಯಾಕೆ ಭಾವ? ನಿಮ್ಮ ಅಕ್ಕ ಸಂಗೀತ ದ್ವೇಷಿ ಅಪ್ಪ. ಮನೇಲಿದ್ದ ಹಾರ್ಮೋನಿಯಂನೇ ಕುಕ್ಕು ಹೊಡೆದಾಕ್ಬಿಟ್ಲು. ಸುಮ್ಮನಿರ್ರಿ. ನಿಮ್ ಮಗಳು ಕತ್ತಿಯಾಗಿ ಹಚ್ಚಿದ್ರೆ ಯಾರು ಕೇಳೋಕಾಗತ್ತೆ? ಅದಕ್ಕೆ ಹಾಗೆ ಮಾಡ್ದೆ. ನನ್ ತಮ್ಮ ಸೊಗಸಾಗಿ ಹಾಡ್ತಾನೆ, ನೀನ್ ಹಾಕೋ ರವಿ. ಹಾಕಪ್ಪ ಹಾಕು. ಇವತ್ತು ಸೂರ್ಯ ಪಶ್ಚಿಮದಲ್ಲಿ ಹುಡ್ತಾನೆ. ನಾ ಬರ್ತೀನಿ. ನೋಡ್ದಿಯಾ ಸಂಗೀತ ದ್ವೇಷ ನಾನಾ ಅವರ? ಹಾಗೇನಿಲ್ಲಪ್ಪ, ನಂಗೆ ಸ್ಪೆಷಲ್ ಕ್ಲಾಸ್ ಇದೆ. ಆಗ್ಲೇ ಹೊತ್ತಾಯ್ತು. ಸಂಜೆ ಬಂದು ನಿಮ್ಮ ಅಕ್ಕನ ಗಲಾಟೆ ಇಲ್ದಿರ್ಬೇಕಾದ್ರೆ ನಾನೊಬ್ಬನೇ ಕೇಳ್ತೀನಿ. ಬರ್ಲಾ? ಸರಿ ಭಾವ. ಹಾಡಾಕು ಮಾವ. ಹಾಕ್ಲಾ? ಬೇವು ಬೆಲ್ಲದೊಳಿಡಲೇನು ಫಲ, ಏನು ಫಲ. ಅಯ್ಯೋ ಗೂಬೆ, ಮನೆ ಮೇಲೆ ಹಾಲಿಟ್ಟು ಬಂದು ಸಂಗೀತ ಕಲಿಸ್ತೀಯ? ಬೇಡವಾ, ಹೊಡಿಬೇಡಮ್ಮ, ನಾನ್ ನೋಡ್ಲಿಲ್ಲಮ್ಮ. ಅಯ್ಯೋ, ಗೊತ್ತಾಗ್ಲಿಲ್ಲಮ್ಮ ನಂಗೆ. ಬೇಡವಾ, ಇವತ್ತು ನನ್ನ ಪ್ರಾಣ ಹೋಯ್ತು. ಸಣ್ಣಗೆ ಕಟ್ಟಿ, ನೋಡು ನೋಡು, ಇನ್ನೊಂದ್ಸಲ ನೀನ್ ಹೀಗೆ ಅವಳನ್ನ ಹೊಡೆದ್ರೆ ಸತ್ಯ ಹೋಗ್ಬಿಡ್ತಾಳೆ ಅಷ್ಟೇ. ಇಬ್ಬದ ಹಾಲೆಲ್ಲ ಉಗ್ಸಿ ಸುರಿಸಿದ್ಲಲ್ಲೋ, ನಾಳೆ ಮಜ್ಜಿಗೆನ ಮಾಡಿ. ಏನೇ ಆದ್ರೂ ಹೊಡೆಯೋ ತಪ್ಪಕ್ಕ. ಪಾಪ ಬಡತನ, ಹೊಟ್ಟೆ ಪಾಡಿಗೋಸ್ಕರ ದುಡಿಯೋದಕ್ ಬರ್ತಾರೆ. ದೆಹಲಿನಲ್ಲೇನಾದ್ರೂ ಕೆಲಸನ ನಾವ್ ಹೀಗೆ ಹೊಡೆದ್ರೆ ಅವರೇ ತಿರ್ಕೊಂಡು ನಾಲ್ಕು ನಮಗ್ ಬಡ್ದು ಬಿಡ್ತಾರಷ್ಟೇ. ಮಾವ ಮಾವ, ಅವಳೇನ್ ಕೆಲ್ಸದವಳಲ್ಲ, ನಮ್ಮಕ್ಕ ಹೊತ್ಸಲ್ಲ. ಏನಕ್ಕೆ ನೀನು ಹೇಳ್ತಿರೋದು? ಹೌದಪ್ಪ, ಇವಳು ಅವರ ಮೊದಲನೇ ಹೆಂಡತಿ ಮಗಳು. ಅಮ್ಮ ಸತ್ತ ಮೇಲೆ ಅವಳ ತಾತನ ಹತ್ರ ಇದ್ಲು. ಈಗ 5 ವರ್ಷ ಕೆಳಗೆ ಆ ಮುದುಕ ಗೋತಾ ಹೊಡೆದ. ಆಗ್ಲಿಂದ ಈ ಪ್ರಾರಬ್ಧನ ನನ್ನ ಕುತ್ತಿಗೆ ಕಟ್ಟಿದ್ದಾರೆ. ಅಕ್ಕ ಅಕ್ಕ. ಏನಮ್ಮ? ನಂಗೆ ಯಾಕೋ ನಿದ್ದೆ ಬರ್ತಾ ಇದೆ. ಈ ನೋಟ್ ಸ್ವಲ್ಪ ಕಾಪಿ ಮಾಡ್ಕೊಡ್ತೀಯಾ? ಅಯ್ಯೋ, ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ನನಗೂ ಸುಸ್ತಾಗಿದೆ. ನಾಳೆ ಬೆಳಗ್ಗೆ ಎದ್ದು ಬರ್ಕೊಡ್ತೀನಿ. ನಾಳೆ ಬೆಳಗ್ಗೆ ಫಸ್ಟ್ ಪೀರಿಯಡ್ ನಲ್ಲೇ ಈ ನೋಟ್ ತೋರಿಸ್ಬೇಕು, ಇಲ್ದಿದ್ರೆ ಫೈನ್ ಹಾಕ್ತಾರೆ. 4 ಗಂಟೆಗೆ ಎದ್ದು ಬರ್ಕೊಡ್ತೀನಿ. ನೀನ್ ಇವಾಗ ಬರ್ಕೊಡ್ತೀಯ ಇಲ್ವೋ? ಬೆಳಗ್ಗೆ ಬರ್ಕೊಡ್ತೀನಿ ಅಮ್ಮ. ಬೇಡ 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 ಬೇಡ, ಬರ್ಕೊಡ್ತೀನಿ. ನೀನ್ ಹೋಗಿ ಮಲ್ಕೊ.
ಕಾಫಿ. ಕಾಫಿ ತಗಪ್ಪ. ಏನಿದಕ್ಕ? ಅಕ್ಕ ಏನಕ್ಕ ಇದು? ಯಾಕಕ್ಕ ಕಾಫಿ ಹೀಗಿದೆ? ಏನಾಗಿದೆಯೋ? ಬರೀ ನೀರು ಕಾಫಿ ಪುಡಿ ಬೆರೆಸ್ತಾ ಇದೆ. ಯಾಕೋ ಮನೆ ಮುಂದೆ ಹಾಲು ಕರ್ಸ್ಕೊತೀನಿ. ಹಾಲು ಕರ್ಸ್ಕೊಳ್ಳುವಾಗ ಯಾರಿರ್ತಾರೆ? ಅವಳೇ. ಯಾವಳು? ವತ್ಸರ. ಆಹಾ, ಹಾಗನ್ನು ಮತ್ತೆ ಅಕ್ಕ ನಾನು ಅಂದ್ಕೋತೀನಿ ಗಟ್ಟಿ ಹಾಲು ಅವಳು ಕುಡಿದು ಬಿಟ್ಟು ಕಾಫಿಗೆ ಏನಾದ್ರು ನೀರ್ ಹಾಲು ಬೆರೆಸ್ತಾಳೋ? ಇರಬಹುದು. ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೋ ಯಾರಿಗ್ ಗೊತ್ತು? ಯಾರು ಗೊತ್ತು? ಅದಕ್ಕೆ ಈ ಪಂಚಾಯಿತಿ ಎಲ್ಲ ಬೇಡ. ನಮ್ಮ ಕೆಲಸ ನಾವು ಮಾಡ್ಕೋಬೇಕು, ಇನ್ನೊಬ್ಬರನ್ನ ನಂಬಬಾರದು. ಅವಳೇನು ಹೊರಗಡೆ ಅವಳೇನು ಮನೆ ಮಗಳಲ್ವಾ? ಆ ಭಾವನೆ ನಿನಗಿದೆ ಅಕ್ಕ, ಅದು ಅವಳಿಗಿದೆಯಾ? ಇದು ನಮ್ಮ ಮನೆ, ನಾವೆಲ್ಲ ಒಂದು, ನಮ್ಮ ಜನ ಅಂತ. ಒಂದ್ ಕೆಲಸ ಮಾಡು, ನಾಳೆಯಿಂದ ಹಾಲು ನೀರ್ ಹಾಕ್ಸ್ಕೋ. ಅದ್ಯಾ ಕಾಫಿ ಚೆನ್ನಾಗಿರೋದಿಲ್ಲ, ನಾನ್ ನೋಡ್ತೀನಿ. ಅವಳು ಯಾಕಿರೋದು? ದಂಡದ ಕೂಳ್ ತಿಂದು ಮೈ ಬೆಳೆಸ್ಕೊಳ್ಳೋಕ. ನಾಳೆ ಹಿಂದೇನಾದ್ರೂ ಕಾಫಿ ನೀರಾಗಿರ್ಲಿ, ಅವಳು ಮೈ ಚರ್ಮ ಸುರಿದು ಬಿಡ್ತೀನಿ. ನನ್ನ ಮಾತು ನಿನಗೆ ಅರ್ಥ ಆಗ್ತಾ ಇಲ್ಲ. ಆಲ್ ರೈಟ್, ಒಂದ್ ಕೆಲಸ ಮಾಡೋಣ, ನಾನು ಇಲ್ಲಿರೋವರೆಗೂ ಇನ್ಮೇಲೆ ನಾನು ಹಾಲು ಹಾಕ್ಸ್ಕೊತೀನಿ. ಎಲ್ಲಾದ್ರೂ ಉಂಟೇನು? ಅಪರೂಪಕ್ಕೆ ಬಂದಿದ್ಯಾ? ನಾಳೆಯಿಂದ ನಾನೇ ಹಾಕ್ಸ್ಕೊತೀನಿ. ಹಾಗೆ ಮಾಡು, ಯಾಕೆಂದ್ರೆ ಕಳ್ಳರನ್ನ ಕಂಡು ಹಿಡಿಯೋದು ಇನ್ ಹಾಗೆ. ಅಟ್ಲಾ ಇದು ಕೊಡ್ತೀನಿ. ತಗೋಮ್ಮ. ಶೂ ಇದು ತರ್ತೀನಿ. ಏನಮ್ಮ? ತೆಂಗಿನಕಾಯಿ ಹೋಳಲ್ಲಿಟ್ಟಿದೆಯೇ? ಇಲ್ಲ ಇಟ್ಟಿದ್ದೀನಲ್ಲ. ಹಾಗೆ ಸಾಸ್ವಡ ಕೊಡು. ಕೊಡ್ತೀನಿ. ವತ್ಸಲ, ವತ್ಸಲ, ಬಂದಪ್ಪ. ನಾನು ಖರ್ಚೀಫ್ ನೋಡ್ದೇನಮ್ಮ. ಇದ ಕೊಟ್ಟೆ. ಬರ್ತೀನಮ್ಮ, ಬರ್ತೀನಿ. ಕಿಲಾಡಿ, ಶೂ ನೀನೇ ಹಾಕೊಂಡ್ಬಿಟ್ಟು ತಿರುಗಿ ನನ್ನ ಕರಿತಾ ಇದೆಯಲ್ಲ, ಯಾಕೆ? ಏನಪ್ಪ ನಾನು ಮರ್ತು ಬಿಟ್ಟೆ? ಏನು ಹೇಳು? ಅಯ್ಯೋ, ಅಪ್ಪಪ್ಪಪ್ಪ. ಯಾರದು? ಓ, ನೀವಾ? ನಾನೇ. ಏನ್ರಿ ಇದು? 402 ಬಾರ್ಸೋ, ಮೈ ಲೇಟೆಸ್ಟ್ ಇನ್ವೆನ್ಷನ್. ಎಂಥ ಕೊಳೆ ಇದ್ರು ನಿಮಿಷದಲ್ಲಿ ಕ್ಲೀನ್, ಕ್ವಾಲಿಟಿ ಸೂಪರ್ ಫೈನ್. ನಿಮ್ಗೂ ನಿಮ್ ಸೋಪ್ಗೂ ಒಂದ್ ದೊಡ್ಡ ನಮಸ್ಕಾರ. ನಮ್ಗೆ ಯಾವ್ದು ಬೇಡ. ಲೇ ವೇದು, ನೀನೇ ಹೀಗಂದ್ರೆ ಹೇಗೆ? ಬೋಡಿ ಅಂತ ನಿನ್ನ ಮನೆ ಬಾಗಿಲಿಗೆ ಬಂದಿದ್ದೀನಿ. ನೀನ್ ಎನ್ಕರೇಜ್ ಮಾಡದೆ ಹೋದ್ರೆ ನನ್ನ ವ್ಯಾಪಾರ ನಡೆಯೋದಾದ್ರೂ ಹೇಗೆ? ನೀನ್ ಒಪ್ಪಿಗೆ ಕೊಟ್ರೆ ತಾನೇ ಮಾರ್ಕೆಟ್ ನಲ್ಲಿ ಧೈರ್ಯವಾಗಿ ತಳ್ಳಬಹುದು. ನಿಮ್ಮನ್ನೇ ಆಚೆ ತಳ್ಳಿದ್ ಹೇಗಿರುತ್ತೆ ಗೊತ್ತಾ? ಯಾಕೆ ಯಾಕೆ? ನೀವು ನಿಮ್ಮ ವ್ಯಾಪಾರವು ಫೇಸ್ ಪೌಡರ್ ಮಾಡಿದೀನಿ ಅಂತ ತಂದು ಕೊಟ್ರಿ. ನನ್ನ ಮುಖದ ಚರ್ಮ ಎಲ್ಲ ಸುಟ್ಟು 8 ದಿನ ಈಚೆ ಬರೋಕಾಗ್ಲಿಲ್ಲ. ಇನ್ನು ತೈಲ ಮಾಡಿದೀನಿ ಅಂತ ತಂದು ಕೊಟ್ರಿ. ನಮ್ಮ ಯಜಮಾನ್ರಿಗೆ ಹಚ್ಚಿದೆ, ಮೀಸೆ ಕಪ್ಪಿಗಿದ್ರು ತಲೆ ಕೂದಲೆಲ್ಲ ಬೆಳ್ಳಗಾಗಿ ಮುಳ್ಳು ಹಂದಿ ತರ ಆಗ್ಬಿಟ್ರು. ಅದು ಹಾಗಲ್ಲ ಉಷಾದೇವಿ ಅವ್ರೆ, ಸೋಪ್ಗೆ ಹಾಕೋ ಕೆಮಿಕಲ್ಸ್ ನ ಫೇಲಿಕ್ ಹಾಕ್ಬಿಟ್ಟಿದೆ, ಅದರಿಂದ ಹಾಗಾಯ್ತು. ಈಗ ಈ ಸೋಪ್ನ ಉಪಯೋಗಿಸಿ ನೋಡಿ, ಬಟ್ಟೆ ಬೆಳಗಾಗ್ಲಿಲ್ಲ ಅಂದ್ರೆ ನಾನು ಕಂಡು ಹಿಡಿಯೋ ಕಸಬನೆ ಬಿಟ್ಟು ಬಿಡ್ತೀನಿ. ಒಂದ್ ಖರ್ಚಿದ್ರೆ ತಗೊಂಬನ್ನಿ, ಇಲ್ಲೇ ಹೋಗ ತೋರಿಸ್ಬಿಡ್ತೀನಿ. ಖರ್ಚಿಪ್ ಯಾಕೆ? ಹಿತ್ಲ ಕಡೆ ಬನ್ನಿ, ಅಲ್ಲಿ ಬಟ್ಟೆ ರಾಶನೆ ಇದೆ, ಅದ್ರ ಮೇಲೆ ಪ್ರಯೋಗ ಮಾಡುವ್ರೆ. ನಡೀರಿ. ನೀನು ನನ್ನ ಲವರ್. ಕರ್ಮ ಕರ್ಮ, ನಿಮ್ ಮಕ್ಕನಿಗಿರೋ ಅಷ್ಟು ಪ್ರೀತಿ ನಿನಗಿಲ್ವಲ್ಲೇ? ನಡಿಯೇ. ಬಟ್ಟೆ ಒಗೆಯುವವರ ಅವಸ್ಥೆ ನೋಡಿ. ರಾಮ ರಾಮ, ಎಷ್ಟೊಂದು ಕೊಳೆ ಇದೆ ನೋಡಿ. ಎಷ್ಟು ವರ್ಷ ಆಯ್ತು ಸೀರೆ ಒಗ್ದು? ನೋಡಿ, ಕೆಲಸ ಮಾಡುವಾಗ ಮಾತಾಡ್ಬಾರ್ದು, ಸುಮ್ನೆ ಬಾಯಿ ಮುಚ್ಕೊಂಡು ಸೀರೆ ಬಗಿರಿ. ಮೂರ್ತಿ ಮೂರ್ತಿ, ಇವನು ಬೇರೆ ಬರ್ಬಿಟ್ಟಲ್ಲಪ್ಪ.
ಮೂರ್ತಿ, ಓ ಮೂರ್ತಿ, ಓಹೋ ರವಿ, ಯಾವಾಗ ಬಂದ್ಯೋ? ಏನಪ್ಪ ಪಕ್ಕದ ಮನೆಯಿಂದ ಕಾಂಪೌಂಡ್ ಜಂಪ್ ಮಾಡಿ ಬರ್ತಾ ಇದೆಯಲ್ಲ, ಏನ್ ಮಾಡ್ತಾ ಇದ್ದೆ ಅಲ್ಲಿ? ಅಲ್ಲಿ ಸೀರೆಗೆ ಸೋಪ್ ಹಚ್ಚಿದ್ದೆ. ಲವ್ ಮಾಡ್ತಿದ್ದೆ. ಲವ್ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೆ. ಎಕ್ಸ್ಪೆರಿಮೆಂಟ್? ಲವ್ ನಲ್ಲಂತ ಎಕ್ಸ್ಪೆರಿಮೆಂಟ್ ಅದು ರವಿ, ಯಾವಾಗ ಬಂದ್ಯೋ? ಎಷ್ಟು ವರ್ಷ ಆಯ್ತು ನೋಡಿ. ಚೆನ್ನಾಗಿದ್ಯಾ? ಏನಮ್ಮ? ಅವೆಲ್ಲ ಮಾತು ಮರೆಸಬೇಡ ನೀನು. ಏನ್ ಮಾಡ್ತಾ ಇದ್ದೆ ಅಲ್ಲಿ? ತಮಾಷೆ ಮಾಡ್ಬೇಡ, ಸುಮ್ಮನಿರಪ್ಪ. ಡೀಟೇಲ್ ಹೇಳ್ತೇನೆ ಬಾ. ಡೀಟೇಲ್ ಹೇಳ್ತೀಯ? ನಡಿ ನಡಿ. ಬಾರಯ್ಯ ನೀನು. ಮೂರ್ತಿ, ಏನ್ರಿ ಇದು? ಬರಯ್ಯ. ಬಂದೆ ಬಂದೆ. ಬಾ ಕೂತ್ಕೋ. ಕೂತ್ಕೊಂಡೆ. ಯಾವ ಬಂದೆ ಮೈಸೂರಿಗೆ? ನೆನ್ನೆ ಬಂದೆ. ಹೇಗೆ ನಡೀತಾ ಇದೆ ಬಿಸ್ನೆಸ್? ಫಸ್ಟ್ ಕ್ಲಾಸ್ ಆಗಿ ನಡೀತಾ ಇದೆ. ನೋಡ್ತಾ ಇದ್ದೆ. 2 ಮನೆ ಮಾರಿದ್ದೀನಿ. ಮನೆ ಮಾರ್ಬಿಟ್ಟೆ? ಇದೊಂದು ಉಳ್ಕೊಂಡಿದೆ. ಇದನ್ನ ಕುಡಿಸ್ಕೊಂಡು ಈ ಮನೆ ಮಾರ್ಬಿಡ್ಬೇಕಾಗಿತ್ತು. ಬುದ್ಧಿ ಕೆಡೋಕ್ ಮುಂಚೆ ವೇದನಿಗೆ ಮನೆ ಕೊಟ್ಟು ತಾಳಿ ಕಟ್ಬಿಡೋಣ ಅಂತಿದ್ದೀನಿ. ಅದೇನೆ. ಸ್ನಾನ ಮಾಡ್ಕೊಂಡ್ಬರ್ತೀನಿ. ಸ್ವಲ್ಪ ಕೂತಿರು. ದಾಸ್ ಪ್ರಕಾಶ್ ಹೋಗಿ ಫಸ್ಟ್ ಕ್ಲಾಸ್ ಕಾಫಿ ಕೊಡ್ಕೊಂಬರೋಣ. ಏನಣ್ಣ? ನಮ್ ಮುಚ್ಚಲ. ಊನಪ್ಪ, ಮನೇಲಿ ಹಾಡಿದ್ರೆ ನಿಮ್ಮ ಅಕ್ಕ ಸೈರನ್ ತರ ಕೂಗ್ಕೋತಾಳೆ. ಅದಕ್ಕೋಸ್ಕರ ಇಲ್ಲಿ ಬಂದು ಹಾಡು ಹೇಳ್ಸ್ಕೊತಾಳೆ. ನೀನ್ ಲವರ್ ಚೆನ್ನಾಗಿ ಹಾಡ್ತಾಳೆ ಕಣ, ಒಳ್ಳೆ ವಾಯ್ಸು. ಅದಕ್ಕೆ ಅಲ್ವಾನ ಇಷ್ಟೊಂದು ಸಾಯ್ತಿರೋದು. ಬಂದವರು ಪ್ಯಾಂಟ್ ಹಾಕೊಂಡ್ಬರ್ತೀನಿ. ನೋಡ್ಕೊಳ್ರವ. ಏನಕ್ಕ ನೀನೇ ಕೂತ್ಬಿಟ್ಟಿದ್ಯಾ? ಏನಪ್ಪ ಮಾಡೋದು? ಈ ಕಾಲದಲ್ಲಿ ಯಾರನ್ನ ನಂಬೋದು, ಯಾರನ್ನ ಬಿಡೋದು? ಕರೆಕ್ಟ್. ತಾನ್ ಮಾಡೋದು ಉತ್ತಮ, ಮಗ ಮಾಡೋದು ಮಧ್ಯಮ, ಆಳ್ ಮಾಡೋದು ಹಾಳು ಅಂತ ಗಾದೆ ಕೇಳಿದ್ಯೋ ಇಲ್ವೋ? ಹಾಗಿರ್ಬೇಕು. ಯಾವಾಗ್ಲೂ ನಮ್ಮ ಕೆಲಸ ನಾವು ಮಾಡ್ಕೋಬೇಕು, ಆಗ್ಲೇ ನಾವು ಜಾಣರಾಗು. ನಾಗವೇಣಿ, ಬಂದೇಮ್ಮ. ಈ ಕಾಫಿ ರವಿಗೂ ನಿಮ್ಮ ಅಪ್ಪನಿಗೂ ಕೊಟ್ಬಿಟ್ ಬಾ. ಬಾಬಾ ತಗೋ ಕಾಫಿನ. ಥ್ಯಾಂಕ್ ಯು. ಅಪ್ಪ, ಅಕ್ಕ, ಇವತ್ ಬೆಳಿಗ್ಗೆ ಹಾಲು ಯಾರು ಕರ್ಸ್ಕೊಂಡಿದ್ದು? ನಾನೇ. ಯಾಕೋ? ಬಹಳ ಚೆನ್ನಾಗಿದೆ. ನನ್ನ ಲೈಫ್ ನಲ್ಲೇ ಕುಡಿತೀನಿ ಇಂಥ ಕಾಫಿನ. ಏನೇ ಇದು? ಇದೇನ್ ಕಾಫಿನೋ ಕಲ್ಗಚ್ಚೋ? ಹೌದ್ರಿ, ನಾನು ಮಾಡಿದ್ರೆ ಕಲ್ಕಚ್ಚು, ನಿಮ್ ಮಗಳು ಮಾಡಿದ್ರೆ ಚೆನ್ನಾಗಿರುತ್ತೆ. ಅವನ್ನ ಕೇಳಿ ಹೇಳ್ತಾನೆ. ಹೇಗಿದೆ ರವಿ? ಅಮೃತ ಅಮೃತ ಇದ್ದಾಗಿದೆ. ಕೇಳಿದ್ರ? ಹೌದಪ್ಪ, ನೀ ಹೇಳದ್ಮೇಲೆ ಇದು ಕಲ್ಗಚ್ಚೆ ಆದ್ರೂನು ಅಮೃತಾನೆ. ನಿಮಗೆ ಕಲಗಚ್ಚಿನ ಕಾಫಿ ಕುಡಿದ ಅಭ್ಯಾಸ ಅಂತ ಕಾಣುತ್ತೆ ಅಲ್ವೇ ಭಾವ? ಅಕ್ಕ, ಆ ವತ್ಸಲ್ಗೊಂದು ಗ್ಲಾಸ್ ಕಾಫಿ ಕೊಡು. ಕಾಫಿನ ಹೇಗ್ ಮಾಡಬೇಕು ಅಂತ ಸ್ವಲ್ಪ ತಿಳ್ಕೊಳ್ಳಿ. ಏನಮ್ಮ ಅಲ್ಲೇ ಫಿಲ್ಮ್, ಒಳ್ಳೆ ಫಿಲ್ಮ್ ಅಂತ ಏನ್ ಔಷಧಿ ನೋಡಿದ್ಯಾ? ಕರೆಕ್ಟ್
ಕನಸಲು ನೀನೆ ಮನಸಲು ನೀನೆ ನಿನ್ನಾಣೆ ನನ್ನಾಣೆ ಮನಸಲು ನೀನೆ ನಿನ್ನಾಣೆ ನನ್ನಾಣೆ. ಹಕ್ಕಿ ಯಾವಾಗ್ಲೂ ಒಂಟಿ ಆಗಿರಬಾರ್ದಮ್ಮ, ಜೋಡಿ ಆಗಿದ್ರೇನೆ ಚೆನ್ನ ಅಲ್ವೇನಮ್ಮ? ಹೌದು ಕಣಮ್ಮ, ಜೋಡಿಯಾಗೇ ಇರ್ಬೇಕು, ಒಂದೇ ಗೂಡ್ನಲ್ಲಿ ಇರ್ಬೇಕು, ಆಗ್ಲೇ ಮಜಾ. ಮಾರ್ಕೆಟ್ ಹೋಗಿದ್ದೇನ? ಯಾಕೋ? ಬರ್ಜಿರಿ ರಸ್ಪುರಿ ಮಾನಾಡ್ ಬಂದಿದೆ ಕಣ. ಅದಕ್ಕೆ ಯಾಕೋ ಅಲ್ಲೋಗ್ಬೇಕು? ಪಕ್ಕದಲ್ಲೇ ನಿಂತಿರುವಾಗ ರಸ್ಪುರಿ ಅಲ್ಲ ಅಮ್ಮ, ಫಸ್ಟ್ ಕ್ಲಾಸ್ ಬಾದಾಮಿ ಮಾವಿನ ಹಣ್ಣು. ನೋಡೋ ತರ ನೋಡಿದ್ರೆ ಹಕ್ಕಿ ವಸ್ತು ಅಂತ ಕಾಣಿಸುತ್ತೆ. ನನ್ ಕಾಲಲ್ಲಿರೋ ಚಪ್ಲಿನೂ ಹೊಸ್ತು, ಅದ್ ನೋಡ್ಲಿಲ್ವಾ? ಬೇಸ್ ಬೇಸ್ ಬೇಸ್, ನಮ್ಮ ಅಕ್ಕಿಗೆ ಹಾಡಕ್ಕೂ ಬರುತ್ತೆ. ಹಾ, ಹಾಡೋಕ್ಕೂ ಬರುತ್ತೆ, ಹೊಡೆಯೋಕ್ಕೂ ಬರುತ್ತೆ. ಪೆಟ್ರೋಲ್ ಹಾಕಪ್ಪ. ನನ್ನ ಲವರ್ ಕಬಲ್ ಆಗಿದೆ. ಒಂದ್ ನಿಮಿಷ ತಾಳು, ನನ್ನ ಮಕ್ಕಳು ಸರಿಯಾಗಿ ಬುದ್ಧಿ ಕಲ್ಸಿ ಬರ್ತೀನಿ. ಹಿಡ್ಕೋ ಇದನ್ನ. ಕನಸಲು ನೀನೆ ಅಂತೆ ಹಾಕ್ರಿ ಬಂತು. ಹಾಗೆ ನನ್ನ ಸ್ನೇಹಿತ, ಅವನ್ನ ಸಾಮಾನ್ಯ ಅಂತ ತಿಳ್ಕೊಬೇಡ. ಮಹಾಭಾರತದ ವೀರ ಅಭಿಮನ್ಯು ಇದ್ದ ಹಾಗೆ. ನೀನೇನ್ ಕಮ್ಮಿ ಅಲ್ಲ. ನಾನು ಬಾಲಭೀಮ ಇದ್ದ ಹಾಗೆ. ನನ್ನ ಮಕ್ಕಳನ್ನ ಒಬ್ಬೊಬ್ಬನ ಕೈ ಕಾಲು ಮುರಿದು ಹಾಕ್ಬಿಡ್ತಿದ್ದೆ. ನೋಡ್ದೆ, ಗೊತ್ತಾಯ್ತು ನಿಮ್ ಪೌರುಷ. ನೋಡು, ಈಗೆಲ್ಲ 120 ಬಸ್ ಸ್ಟಾಪ್ ಬರ್ಬೇಡ. ಬೇಕಾದ್ರೆ ನನ್ ಮನೆಗ್ ಬಾ. ಸ್ಕೂಟರ್ ಕೂರಿಸ್ಕೊಂಡು ನಿಮ್ ಕ್ಲಾಸ್ ರೂಮ್ ಒಳಕ್ಕೂ ಡ್ರಾಪ್ ಮಾಡ್ತೀನಿ. ನಿನಗೆ ಅವನ್ ಕರ್ಕೊಂಡು ಸ್ಕೂಟರ್ ನಲ್ಲಿ ಹೋಗು, ನೀನು ಬಸ್ಸಲ್ಲಿ ಬರ್ತೀನಿ. ನನ್ ಸ್ನೇಹಿತ ಹೇಳ್ತಾ ಇದ್ದಾನೆ, ಬಾ ನನ್ ಸ್ಕೂಟರ್ ಹೋಗೋಣ. ಥ್ಯಾಂಕ್ ಯು, ಬಾ. ನಮಸ್ತೆ ಮಹಾಮಾಯಿ ಶ್ರೀಪೀಠ ಸ್ವರಪೂಜಿತೆ ಶಂಖುಚಕ್ರ ಗದಾಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. 3 ದಿವಸಕ್ಕೂ ಒಂದೊಂದು ಬಾರ್ ಸೋಪು ಮುಗಿಸ್ಬಿಡ್ತಾಳೆ. ಬಟ್ಟೆಯಲ್ಲಿರೋ ಕೊಳೆ ಹೋಗಲ್ಲ. ಒಂದೊಂದು ಬಟ್ಟೆಗೂ ಒಂದೊಂದು ಬಾರ್ ಸೋಪು ತಿಕ್ತಾ ಇದೆಯಲ್ಲ, ನಿನ್ ತಾತ ತಂದ್ಕೊಡ್ತಾನ? ಯಾವ ಕೆಲಸದಲ್ಲೂ ನಯ ಇಲ್ಲ, ನಾಜೂಕಿ ಇಲ್ಲ, ಉಪ್ಪ ಇಲ್ಲ, ಓರಣ ಇಲ್ಲ. ಅದು ಯಾವಳು ಹೆತ್ಲೋ ನಿನ್ನ ಹೆಣ್ಣು ಅಂತ ನಮ್ಮ ಹೆಣ್ಣು ಕುಲಕ್ಕೆ ಶುದ್ಧ ಅವಮಾನ. ನಾಳೆ ಸಂಸಾರ ಹೇಗ್ ಮಾಡ್ತೀಯೋ? ಕಟ್ಕೊಂಡು ಗಂಡನ 3 ದಿವಸದಲ್ಲಿ ಬೀದಿಲಿ ನಿಲ್ಲಿಸ್ತೀಯ ಅಷ್ಟೇ. ನೀವಿರೋವರೆಗೂ ಈ ಸಂಸಾರ ಉದ್ಧಾರ ಆಗೋಲ್ಲ. ನಮಸ್ತೆ ಮಹಾಮಾಯಿ ಶ್ರೀಪೀಠ ಸ್ವರಪೂಜಿತೆ ಮಣಿಹಾಳಿ ಮಹಾತಾಯಿ, ನಾನು ಯಾವ ಪಾಪ ಮಾಡ್ದಿ ಅಂತ ಇವಳು ನನ್ನ ತಲೆ ಕಟ್ಟಿ ಕಷ್ಟ ಕೊಡ್ತಿದ್ಯೋ ಅಮ್ಮ. ಅಯ್ಯೋ ಅಯ್ಯೋ ಅಯ್ಯೋ, ಅನಿಷ್ಟ ಮುಂದಿದೆ. ನಿಂಗೇನೆ ಬಂದು ರೋಗ? ಇಂಥ ಒಳ್ಳೆ ಸೀರೆನ ಹರಿದು ಬಿಟ್ಟಿದ್ದೀಯಲ್ಲೇ. ಅಯ್ಯೋ, ನಾನ್ ಹರಿಲಿಲ್ಲ ಚಿಕ್ಕಮ್ಮ, ಅದೇ ಬಿಟ್ಕೊಂತು. ಅದಕ್ಕೇನು ಬಾಯಿದೆಯೇನೆ ಬಿಟ್ಕೊಳ್ಳೋಕೆ? ನಾನಿಷ್ಟೆಲ್ಲ ಅಂದೆನ್ನ ಕೋಪನ ಇದ್ರ ಮೇಲೆ ತೋರಿಸ್ತೀಯೇನೆ? ಸುಮ್ಮನೆ ಹೊಡೆದು ಕೈ ಯಾಕೆ ನೋಯಿಸ್ಕೊತಾ ಇದ್ದೀಯ ನೀನು? ಆವತ್ ಹಾಲಿನ ವಿಷಯಕ್ಕೆ ನಾನೇನ್ ಹೇಳಿದ್ದೆ? ಅವಳು ಎಷ್ಟೇ ಆಗ್ಲಿ ನಿನ್ನ ಮಲಮಗಳು, ನಿನ್ನ ಹೊಟ್ಟೆಲ್ ಹುಟ್ಟಿದ ಮಗಳೇ ಆಗಿದ್ರೆ ಬಟ್ಟೆ ಹರಿತಾ ಇದ್ಲ?
ಅದಕ್ಕೆ ನಾನು ಹೇಳೋದೇನಪ್ಪಾ ಅಂದ್ರೆ ನಮ್ಮ ಕೆಲಸ ನಾವು ಮಾಡ್ಕೋಬೇಕು, ಬೇರೆಯವರಿಗೆ ಯಾಕೆ ತೊಂದರೆ ಕೊಡಬೇಕು? ಅದಕ್ಕೆ ಮನೆಯವ್ರ ಬಟ್ಟೆನೆಲ್ಲ ನನ್ನೋಗಿ ಅಂತೀಯೇನು? ನೀನ್ ಬೇಡ, ನಾಗವೇಣಿ ಒಗಿಲಿ. ಆ ಮಗು ಓದೋದು ಬಿಟ್ಟು ಬಟ್ಟೆ ಒಗಿತಾಳ? ಬೇಡ, ಒಬ್ಬ ಕೆಲಸದವಳು ಇಟ್ಟಿದ. ಈ ಕಾಲದಲ್ಲಿ ಕೆಲಸದವ್ರಂದ್ರೆ ಸುಮ್ಮನೆ ಬರ್ತಾರೇನೋ ರವಿ? ಮೂವತ್ತ ಕೇಳ್ತಾರೆ, ಬಿಸಾಕು. ಇಲ್ಲಾಂದ್ರೆ ನಿತ್ಯ ನೀ ಆಡ್ತಿರ್ತೀಯ ಅಂತಿರ್ತೀಯ ಅನ್ನೋ ಹೊಟ್ಟೆವರಿಗೆ ದಿನಾ ಒಂದೊಂದು ಬಟ್ಟೆ ಹರಿತಾನೆ ಇರ್ತಾಳೆ. ಅದರಿಂದ 100 ರೂಪಾಯಿ ನಷ್ಟ ನಿಲ್ತಾನೆ ಅಕ್ಕ. ನಿಜ ಕಾಣು, ಇಷ್ಟೊಂದು ಜಾಣ್ತನ ನಿಂಗೆ ಎಲ್ಲಿಂದಾನೋ ಬಂತು? ನಿನ್ನ ತಮ್ಮನಾಗಿ ನಾನು ಹುಟ್ಟಿಲ್ವ ಅಕ್ಕ? ಹೋಗೆ ಪುಣ್ಯಾದ್ ಗಿತ್ತಿ, ಹೋಗಿ ಸುಖದ ಸುಪ್ಪತ್ತಿಗೆ ಹೇಳಿ ಆರಾಮಾಗಿ ಮಲ್ಕೋ. ನೀರಿನಲ್ಲಿ ನೆಂದು ಬಿಟ್ಟಿದೆಯೇ, ಶೀತ ಗೀತ ಆಗಿರಬಹುದು. ಒಂದಷ್ಟು ಬಿಸಿ ಹಾಲಿಗೆ ಸ್ವಲ್ಪ ಮೆಣಸಿನ ಪುಡಿ ಹಾಕಿ ಕುಡಿದ್ಬಿಟ್ಟು ಮಲ್ಕೋ, ನಿದ್ರೆ ಬರುತ್ತೆ. ಹೋಗೆ ಹೋಗ. ವತ್ಸಲ, ಯಾಕಮ್ಮ? ನಂಗೆ ಗೊತ್ತಮ್ಮ, ನೀನೆಲ್ಲಾ ಕಷ್ಟಕ್ಕೂ ನಾನೇ ಕಾರಣ. 2ನೇ ಮದುವೆ ಮಾಡ್ಕೊಂಡ್ಬಿಟ್ಟು ನೀನು ನರಕಕ್ಕೆ ತಳ್ಳಿಬಿಟ್ಟು. ಸ್ವಲ್ಪ ದಿನ ತಡ್ಕೋತಾಯಿ, ತಾಳಿದವನು ಬಾಳಿಯಾನು ಅಂತ ಕೇಳಿಲ್ವೇ? ಹಾಗೆ ಎಲ್ಲ ಸರಿ ಹೋಗ್ಬೋದು. ಸಮಾಧಾನ ತರ್ಕೊ. ಅಪ್ಪ, ಏನಮ್ಮ ಇಲ್ಲಿವರೆಗೂ ಬಂದ್ಬಿಟ್ಟೆ? ರಾಜಿ ಏನಾರಲ್ಲ? ಏನಿಲ್ಲಪ್ಪ, ಮನೇಲಿ ಕೆಲಸ ಇಲ್ಲದೆ ಸುಮ್ಮನೆ ಕೂತು ಕೂತು ಬೇಜಾರಾಗೋಯ್ತು. ಕಾಲೇಜ್ಗಾದ್ರೂ ಹೋಗೋಣ ಅನಿಸ್ತು. ವೇದ ಹೇಳಿದ್ಲು ಪ್ರಿನ್ಸಿಪಲ್ ನನ್ಗೋಸ್ಕರ ಒಂದು ಸೀಟ್ ಇಟ್ಟಿದಾರಂತೆ. ಮನೇಲಿ ಕೇಳೋಕೆ ಧೈರ್ಯ ಇಲ್ಲದೆ ಇಲ್ಲಿಗೆ ಬಂದೆ. ಅಲ್ಲಿ ಚಿಕ್ಕಮ್ಮ ಏನಾದ್ರೂ... ಅದಕ್ಕೇನಂತಮ್ಮ, ಅವಳಿಗೆ ತಿಳಿಸಿ ಕೆಲಸ ಮಾಡಿದ್ರಾಯ್ತು. ನೀ ಏನು ಯೋಚನೆ ಮಾಡ್ಬೇಡ, ಮನೆಗೆ ಹೋಗು. ಆಮೇಲೆ ನಾ ಬರ್ತೀನಿ. ವೇದನ್ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಸರಿ ಅಮ್ಮ. ನಾಲ್ಕು ಹೂ ಕೊಡಮ್ಮ. ರಾಜೇ, ರಾಜೇಶ್ವರಿ, ರಾಜರಾಜೇಶ್ವರಿ. ಏನ್ರಿ ಅದು? ರಾಜಿ, ರಾಜೇಶ್ವರಿ, ರಾಜರಾಜೇಶ್ವರಿ ಅಂತ ಬಾಯಿ ತುಂಬಾ ಹೆಸರಿಡ್ದು ಕೂಗ್ತಿದ್ದೀರಲ್ಲ? ಏನೋ ಕೂಗ್ಬೇಕು ಅನ್ನಿಸ್ತು, ಕೂಗಿದೆ. ಬಾ, ಏನ್ ವಿಷಯ? ಏನಿಲ್ಲ. ಏನು ಇಲ್ದೆ ಈ ಮಲ್ಲಿಗೆ ಹೂ ತರ್ತೀರಾ? ನನ್ಗೆ ಬೇಕಾದಷ್ಟು ಕೆಲಸ ಇದೆ. ಹೇಳೋದನ್ನ 2 ಮಾತಲ್ಲಿ ಹೇಳಿ ಮುಗಿಸಿ ಬೇಗ. ವತ್ಸಲ, ವತ್ಸಲ ಏನಾಯ್ತು ವತ್ಸನ್ಗೆ? ರೇಗ್ ಬಿಡ್ವೆ. ವತ್ಸಲ ಪಾಪ ಕಾಲೇಜ್ ಹೋಗ್ಬೇಕು ಅಂತ ಆಸೆ ಪಡ್ತಾಳ ಕಣೆ. ನಂಗ್ ಗೊತ್ತ್ರಿ, ನಂಗ್ ಗೊತ್ತು. ನೀವ್ ರಾಗವಾಗಿ ವತ್ಸಲ ಅಂದಾಗ್ಲೇ ನಂಗ್ ಗೊತ್ತಾಯ್ತು ನೀವ್ ಇದೇ ಕೇಳ್ತೀರಾ ಅಂತ. ಅದೆಂತ ಹಿತ್ತಾಳೆ ಕಿವಿರಿ ನಿಮ್ದು? ಮಗಳು ಏನ್ ಹೇಳಿದ್ರು ಸಾಕು ಗೆಜ್ಜೆ ಕಟ್ಕೊಂಡು ಕುಣಿತೀರಾ. ಛೇ, ಅವಳೇನು ಹೇಳಿಲ್ಲ ಕಣೆ. ನಾನೇ ಈ ವಿಷಯ ನಿನ್ನ ಹತ್ರ... ಸಾಕು ಸುಮ್ಮನೆ ನಿಮ್ ವಿಷಯ. ಬಾರೆ ಮಹಾತಾಯಿ, ಬಾ. ಮೆತ್ತಿಗೆ ಸ್ಕೂಲ್ ತನಕ ಹೋಗಿ ನನಗೆ ಬುದ್ಧಿ ಹೇಳು ಅಂತ ಕಿರುಚುಚ್ಚು ಕಳಿಸಿದ್ಯಾ? ನಾನೇನು ಹೇಳಿಲ್ಲ ಚಿಕ್ಕಮ್ಮ. ಹೊಚ್ಚ ಬಾಯಿ, ನೀನೇನ್ ಹೇಳ್ತೀಯ ಏನ್ ಕೇಳ್ತೀಯ ಅಂತ ನಂಗೆ ಗೊತ್ತಿಲ್ವಾ? ಮನೆ ಕೆಲಸ ಮಾಡಕ್ಕೆ ಮೈಗಳ್ತನ ಮಾಡ್ಕೊಂಡು ಕಾಲೇಜಿಗೆ ಹೋಗ್ಬೇಕು ಅಂತ ನಾಟಕ ಆಡ್ತಿದೀಯೇನೆ? ಯಾಕೆ ಈಗ ಆಡ್ತಿದಿ? ನಾವ್ ಏನೊಂದು ಅಂತ ಗಂಟ್ಲು ಹಾರ್ಕೋತಿದೀಯೇ? ಹೌದ್ರಿ, ನನ್ ಗಂಟು ದೊಡ್ಡದು, ನಾನು ಹಚ್ಕೋತೀನಿ. ನಿನಗೆ ಈಗ ಯಾಕೆ ಜಗಳ? ಯಾಕೆ ಒಬ್ರಿಗೊಬ್ರು ಕಿತ್ತಾಡ್ತಾ ಇದ್ದೀರಿ? ಇದೇನಪ್ಪ ಇದು ಗಂಡ ಹೆಂಡ್ರಿ ಜಗಳ ಕಿತ್ತಾಟ ಅಂದ್ರೆ? ನೋಡ್ತೀಯೇನಪ್ಪ ರವಿ, ನನ್ನ ಕಷ್ಟನ ಅಪ್ಪ ಮಗಳು ಇಬ್ರು ಸೇರ್ಕೊಂಡು ನನಗೆ ಬಾಯಾಡಿ ಪಟ್ಟ ಕಟ್ಟಿದ್ದಾರೆ. ಬಾಯಾಡಿ ಪಟ್ಟ? ಇವರಿಬ್ರು ಸೇರ್ಕೊಂಡು ನಿನಗೆ ಎಲ್ಲಾದ್ರೂ ಉಂಟ ಇದು? ಬಾಳ ನನಗಿದೆಲ್ಲ ಹಿಡಿಸೋದಿಲ್ಲ. ಯಾವ ತಪ್ಪು ಮಾಡಿದೆ ಅಂತ ನಿನಗ ಪಟ್ಟ? ಇವಳಿದಾಳಲ್ಲ ಚಿತ್ರಾಂಗಿನಿ, ನೋಡು ಹೇಗೆ ಮಳ್ಳಿ ಹೇಗೆ ನಿಂತಿದ್ದಾಳೆ. ಇವಳು ಕಾಲೇಜಿಗೆ ಹೋಗ್ಬೇಕಂತೆ ಈಗ. ಈಗ ಕಾಲೇಜಿಗೆ ಹೋಗೋ ವಯಸ್ಸಾಯ್ತು. ಅದೇ ಕಾಲೇಜ್ ಹೋಗೋ ವಯಸ್ಸಾಯ್ತು. ಕಾಲೇಜಿಗೆ ಮಣ್ಣಾಕಿ BSc ಪಟ್ಟ ತಗೊಂಡು ಏನು ಮಾಡ್ಬೇಕೀಗ? ಅದೇ ಪಟ್ಟ ತಗೊಂಡು ಏನ್ ಮಾಡ್ಬೇಕಂತೆ ಇವಾಗ? ಅಪ್ಪ, ಏನ್ರಪ್ಪ ರವಿ, ನಾನೇನು ಮನೆ ಮುಳುಗೋ ಅಂತ ಮಾತಾಡ್ಲಿಲ್ಲಪ್ಪ. ಮಗು ಕಾಲೇಜ್ ಹೋಗ್ಬೇಕು ಅಂತಂದ್ರು. ಏನೋ ತುಂಬಾ ಆಸೆ ಪಟ್ಟು ಕೇಳ್ಕೊತಾ ಇದ್ದಾಳಲ್ಲ ಅಂತ ಹೇಳದ್ನಪ್ಪ. ಹೌದೌದು, ಇವಳು ಹೇಳಿದ್ಲು, ಅವ್ರು ಕೇಳಿದ್ರು. ಕಾಕ, ನೀನ್ ಯಾಕೆ ದುಡ್ತೀಯ? ಸ್ವಲ್ಪ ಸುಮ್ನೆ ನಾನ್ ಮಾತಾಡ್ತೀನಿ. ಗಾದೆ ಮಾತು ಕೇಳಿದ್ಯಲ್ವೋ, ಬುದ್ಧ ಮಾತು ಹೇಳಿದ್ರು ಒದ್ ಕಣಸತ್ರು ಅಂತ. ನೀನ್ ಅವಳು ಒಳ್ಳೇದಕ್ಕೆ ಹೇಳ್ತೀಯ ಅಂತ ಭಾವನೆ ಹೇಗೆ ಅರ್ಥವಾಗಬೇಕು?
ನಿನ್ನ ಮನಸ್ಸು ಎಂಥದ್ದು ಅಂತ ನನಗ್ ಗೊತ್ತು. ನಿನಗಿರೋ ಸಹನೆ, ಸಮಾಧಾನ, ಶಾಂತಿ ಯಾರಿಗಿದೆ ಈ ಮನೆಯಲ್ಲಿ? ಇದು ಅವ್ರಿಗೇನಾದ್ರೂ ಗೊತ್ತಾ? ಅಲ್ವಯ್ಯ ರವಿ, ಈಗ ನೀವು ಸುಮ್ಮನೆ ರೀ ಬಾಬಾ. ಇಲ್ಲದ್ದೆಲ್ಲ ಅಂದ್ರೆ ಯಾಕೆ ಅವಳು ಹೊಟ್ಟೆ ಉರಿಸ್ತಾ ಇದ್ದೀರಿ? ಒಟ್ನಲ್ಲಿ ನೀವೆಲ್ಲ ಸೇರ್ಕೊಂಡು ಈ ಮನೇಲಿ ಅವಳ ಮನಸ್ಸಿಗೆ ನೆಮ್ಮದಿನೇ ಇಲ್ಲದ ಹಾಗೆ ಮಾಡ್ಬಿಟ್ರಿ. ಅಯ್ಯೋ ನೆಮ್ಮದಿನಪ್ಪ, ನೆಮ್ಮದಿ ಎಲ್ಲಿಂದ ಬರ್ಬೇಕು ಈ ಮನೆಯಲ್ಲಿ? ಈ ಎಡವಟ್ಟು ಸಂಸಾರನ ಹೇಗೆ ನಿಲ್ಸಿದ್ದೀನಿ ಅನ್ನೋದು ಆ ಭಗವಂತನಿಗೆ ಗೊತ್ತು. ಯಾವತ್ತು ಈ ಮನೆ ಕಾಲಿಟ್ನೋ ಆವತ್ತಿನಿಂದ ಈ ಗೋಳು ತಪ್ಪಿದ್ದಲ್ಲ ಅಪ್ಪ. ಅಳ್ಬೇಡಕ್ಕ. ನೀನು ಹೀಗೆ ಕಣ್ಣೀರು ಹಾಕಿದ್ರೆ ನನ್ನ ಮನಸ್ಸಿಗೆ ಬಹಳ ಕಷ್ಟ ಆಗುತ್ತೆ. ನಿನ್ನ ಬಿಟ್ಟರೆ ನನಗ್ ತಾನೇ ಯಾರಿದ್ದಾರೆ ಹೇಳು? ನನಗ್ ತಾಯಿ, ಅಕ್ಕ ಎಲ್ಲ ನೀನೇ. ಯಾರಾದ್ರೂ ನಿನ್ನ ಬಗ್ಗೆ ಒಂದು ಕೊಂಕು ಮಾತಾಡಿದ್ರು ನನ್ನ ಕರಳು ಕಿತ್ತು ಬರುತ್ತೆ. ಹಾಳಾಗೋಗ್ಲಿ ಬಿಡು, ನಿನಗೆ ಬೇಕು ನಿಷ್ಠೂರ? ಮಲಮಗಳನ್ನ ಮನೆಯಲ್ಲಿ ಕೆಲಸಕ್ಕೆ ಇಟ್ಕೊಂಡು ಸ್ವಂತ ಮಗಳನ್ನ ಕಾಲೇಜಿಗೆ ಕಳಿಸ್ತಾ ಇದ್ಯಾ ಅಂತ ತಾನೇ ಇವರ ಅಭಿಪ್ರಾಯ? ಕಳಿಸಿ ಭಾವರೇ, ನಿಮ್ ಮಗಳನ್ನ ಕಾಲೇಜ್ಗಾದ್ರೂ ಕಳಿಸಿ, ಕಾಡ್ಗಾದ್ರೂ ಕಳಿಸಿ, ಎಲ್ಲಿ ಬೇಕಾದ್ರೂ ಕಳಿಸಿ. ಹೋಗ್ರಿ. ಹಾಳಾಗಿ ಹೋಗ್ಲಿ ಬಿಡು. ಬೆಳಗಿಂದ ಸಂಜೆವರೆಗೂ ಅನಿಷ್ಟದ ಮುಖಾನ ನೋಡೋದಾದ್ರೂ ತಪ್ಪುತ್ತೆ. ಅದನ್ನೇ ನಾನು ಹೇಳಿದ್ರು, ಕೆಲವು ಗಂಟೆಗಳ ಕಾಲವಾದ್ರೂ ಎನ್ನಿಷ್ಟದ ಮುಖ ನಿನ್ನ ಕಣ್ಣುಗಳಿಂದ ದೂರವಾಗಿರ್ಲಿ ಅಂತ. ಹೋಗ್ಬಿಟ್ಟು ಬಾಮ್ಮ ತಾಯಿ, ಹೋಗ್ಬಿಟ್ಟು ಬಾ. ಕಾಲೇಜಿಗೆ ಹೋಗಿ ಅದೇನು ಉದ್ಧಾರ ಮಾಡ್ತೀಯೋ ಮಾಡು. ನಾನು ಕಾಲೇಜ್ ಹೋಗ್ಬೇಕು ಅಂದ್ರದಿಂದ ನೀವಿಷ್ಟೊಂದು ಮಾಡಬೇಕಾಯ್ತು. ನನ್ ಕ್ಷಮಿಸ್ಬಿಡಿ. ಇದು ನನಗೇನು ಗೊತ್ತೇನಮ್ಮ? ಇದುವರೆಗೂ ಒಬ್ಳೆ ಅಂತಿದ್ಲು, ಈಗ ಇವನು ಸೇರ್ಕೊಂಡ. ಅನ್ಕೊಳ್ಳಿ ಬಿಡು. ನೀನ್ ಮಾತ್ರ ಇದನ್ನ ಯಾವ್ದನ್ನು ಮನಸ್ಸು ಕಚ್ಕೊಳ್ದೆ ನಾಳೆಯಿಂದ ಕಾಲೇಜ್ ಹೋಗು. ಆಗೋದೆಲ್ಲ ಒಳ್ಳೇದಕ್ಕೆ.